ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಕೂಡ ನಮ್ಮ ವಿಡಿಯೋದಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ ತಂದಿದ್ದೀನಿ. ಇವಾಗ ನೋಡಿ ನೀವು ಏನು ಮಾಡ್ತೀರಾ, ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿನೇ ಆಗಿದೆ ಅಂತ ಈ ರೀತಿ ಕೆಮಿಕಲ್ ಇರುವಂಥ ಹೇರ್ ಕಲರ್ ಹಚ್ತಾ ಬರ್ತೀರಾ. ಅದರಿಂದ ಜಾಸ್ತಿ ದಿನಗಳ ಕಾಲ ನಿಮ್ಮ ಕೂದಲು ಕಪ್ಪಗಾಗಿರೋಲ್ಲ. ಒಂದು 15ರಿಂದ 20 ದಿವಸದವರೆಗೂ ಕೂಡ ನಿಮ್ಮ ಕೂದಲು ಕಪ್ಪಗಾಗಿರುತ್ತೆ. ಆಮೇಲೆ ಬಿಳಿ ಕೂದಲು ಹಾಗೆ ಮತ್ತೆ ಫಸ್ಟಿನ ಥರ ಆಗಿಬಿಡುತ್ತೆ. ಆವಾಗ ಏನು ಮಾಡ್ತಾರೆ, ಇದೇನು ಜಾಸ್ತಿ ದಿನಗಳ ಕಾಲ ಇರೋದು ಇಲ್ಲ, ಈ ರೀತಿ ಹಚ್ತಾ ಬರಬೇಕಂತ ನೀವು ಕೂಡ ಬೇಜಾರಾಗುತ್ತೆ. ಆವಾಗ ಏನು ಮಾಡಿ ಸ್ನೇಹಿತರಂದ್ರೆ, ಈ ರೀತಿ ನ್ಯಾಚುರಲ್ ಆಗಿರುವಂಥ ಕಲರ್ ಹಚ್ತಾ ಬಂದರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಗಾಗ್ತಾ ಬರುತ್ತೆ. ಮತ್ತು ನಿಮ್ಮ ಕೂದಲು ಹಾಗೆ ನೋಡಿ ಕೂದಲು ಕೂಡ ಗ್ರೋತ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಅಷ್ಟು ಗುಣಮಟ್ಟ ಶಕ್ತಿ ಇರುವಂಥದ್ದು. ಅದು ಕೂಡ ತೋರಿಸ್ತೀನಿ ನಿಮಗೆ ಆ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಇವಾಗ ನೋಡಿ ಕೈಯಲ್ಲಿ ಹಚ್ಚಿದ್ದೀನಿ ಎಷ್ಟು ಕಪ್ಪಗೆ ಆಗಿರುವಂಥದ್ದು. ಹಾಗೆ ನಮ್ಮ ಕೂದಲು ಕೂಡ ದಿನಾಲು ನೀವು ಈ ರೀತಿ ನೋಡಿ ಕೆಮಿಕಲ್ ಇರುವಂಥದ್ದು ಯಾವುದಾದ್ರೂ ವಾರದಲ್ಲಿ 2 ಸರ್ತಿ ಹಚ್ತಾ ಇರ್ತೀರಾ, 15 ದಿವ್ಸಕ್ಕೊಂದು ಸರ್ತಿ ಹಚ್ತಾ ಇರ್ತೀರಾ. ಅವು ಹಚ್ಕೊಳ್ಳೋದ್ರಿಂದ ನೀವೇನಂದರೆ ಸ್ವಲ್ಪ ದಿನಗಳ ಕಾಲ ನಿಮ್ಮ ಕೂದಲು ಕಪ್ಪಗಾಗಿರುತ್ತೆ. ಆಮೇಲೆ ಮತ್ತೆ ಬಿಳಿ ಕೂದಲು ಕಾಣ್ತಾನೆ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರೋಂಥ ಕಲರ್ ಹಚ್ತಾ ಬರ್ಬೋದು. ಈ ರೀತಿ ಹಚ್ತಾ ಬಂದರೆ ನಿಮ್ಮ ಕಲರ್ ನ್ಯಾಚುರಲಾಗಿ ಕಪ್ಪಗಾಗ್ತಾ ಬರುತ್ತೆ. ಅದು ನಮ್ಮ ತಲೆ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ಇವಾಗ ನ್ಯಾಚುರಲಾಗಿ ಕಲರ್ ಮಾಡಬೇಕಂದ್ರೆ ನಮಗೆ ಕಬ್ಬಿಣದ ಬಾಣಲಿ ಬೇಕು. ಕಬ್ಬಿಣದ ಬಾಣಲಿ ಯಾಕಪ್ಪ ಅಂದರೆ ಕಬ್ಬಿಣದ ಬಾಣಲಿಯಲ್ಲಿ ಕಬ್ಬಿಣದ ಅಂಶ ಏನಾಗುತ್ತೆ, ಈ ಮೆಹಂದಿಯಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಅದಕ್ಕಾಗಿ ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಒಳ್ಳೆಯದು. ಕಬ್ಬಿಣದ ಬಾಣಲಿಯಲ್ಲಿ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗುವಂಥ ಶಕ್ತಿ ಇರುತ್ತೆ. ಅದಕ್ಕಾಗಿ ಕಬ್ಬಿಣದ ಬಾಣಲಿ ತಗೊಳ್ಳಿ. ಇವಾಗ ಇದು ಕಬ್ಬಿಣದ ಬಾಣಲಿನ ಸ್ಟವ್ ಮೇಲೆ ಸ್ವಲ್ಪ ಸಣ್ಣ ಉರಿ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ 1 ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರ್ ಹಾಕಿದ್ದೀನಿ ನೋಡಿ. ಇವಾಗ ನೆಲ್ಲಿಕಾಯಿ ಪೌಡ್ರು ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ. ಇಲ್ಲಾಂದರೆ ನೀವೀಗ ಈ ನೆಲ್ಲಿಕಾಯಿ ಪುಡಿ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ. ಇವಾಗ ನೋಡಿ ಸಣ್ಣ ಉರಿ ಇಟ್ಕೊಂಡು ನಾನು ಇವಾಗ ಈ ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಇವಾಗ ನಾನು ಅರ್ಧದಷ್ಟು ಸ್ವಲ್ಪ ಫ್ರೈ ಆಗ್ತಾ ಬಂದಮೇಲೆ ಅದಕ್ಕೆ ನಾನು ಇವಾಗ ಏನು ಹಾಕ್ತಾಯಿದ್ದೀನಿ, ಕಲೋಂಜಿ ಪೌಡ್ರ್ ಹಾಕಿದ್ದೀನಿ ನೋಡಿ. ಕಲೋಂಜಿ ಪೌಡ್ರು ಕೂಡ ಒಳ್ಳೆಯದು. ಹಾಗಾಗಿ ಕಲೋಂಜಿ ನಾನು ಮಾಡಿದ್ದೀನಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದೇನು ಹುರಿದಿಲ್ಲ, ಹಾಗೆ ತೊಗೊಂಡಿರೋಂಥದ್ದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು. ಇವಾಗ ನಾವು ಹುರಿಯೋದಕ್ಕೆ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ಈ ರೀತಿ ಮಿಕ್ಸಿ ಮಾಡ್ಕೊಂಡು ತೊಗೋಬೋದು ಪೌಡ್ರು. ಅದ್ರ ಜೊತೆಗೆ ನಾನು ಇವಾಗ ಏನಂದರೆ ದಾಸವಾಳ ಹೂವಿನ ಪುಡಿ ಕೂಡ ತೊಗೊಂಡಿರೋದು. ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು. ದಾಸವಾಳ ಹೂವಿನದ ಪುಡಿಯಿಂದ ನಮ್ಮ ತಲೆಯಲ್ಲಿ ಕೂದಲು ಚೆನ್ನಾಗಿ ಉದ್ದ ಆಗುತ್ತೆ, ಶೈನಿ ಆಗುತ್ತೆ. ಹಾಗೆ ಕೂದಲು ಬೆಳೆಯುವಂಥ ಶಕ್ತಿ ಕೂಡ ಸಿಗುತ್ತೆ. ಅದಕ್ಕಾಗಿ ನಾನು ದಾಸವಾಳದ ಹೂವಿನ ಪುಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡೆ ನೀವು ಹಾಗೇ ಕೈ ಆಡಿಸ್ತಾ ಬರಬೇಕು. ನೋಡ್ತಾ ಇರ್ಬೋದು ಫಸ್ಟಿಗೆ ನೋಡಿ ಕಡೆ ಯಾವ ರೀತಿ ಕಲರ್ ಇರುವಂಥದ್ದು ಕಬ್ಬಿಣದಲ್ಲಿ ಮಾಡ್ತಾಯಿದ್ರೆ ಈ ರೀತಿ ಕಪ್ಪಗಾಗ್ತಾ ಬರುತ್ತೆ. ಇವಾಗ ಏನು ಹಾಕಿದ್ದೀನಿ ಅಂದರೆ ನಾನು ನೋಡಿ ಕರಿ ಎಳ್ಳು ನೋಡಿ, ಬಿಳಿ ಎಳ್ಳು ಕೂಡ ಸಿಗುತ್ತೆ. ಅದರಲ್ಲಿ ಕರಿ ಎಳ್ಳಿನ ಪುಡಿ ಕೂಡ ಹಾಕಿದ್ದೀನಿ. ಅದು ಕೂಡ ಪುಡಿ ಮಾಡಿಕೊಂಡೆ ತೊಗೊಂಡಿರೋದು. ಇವಾಗ ನಾನು ಇವೆಲ್ಲನೂ ಕೂಡ ಪುಡಿ ಮಾಡಿರೋಂಥದ್ದೇ ಹಾಕ್ಕೊಂಡಿರೋದು. ನೀವು ಬೇಕಾದರೆ ಹಾಗೆ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಆಮೇಲೆ ನಾನು ಇವಾಗ ಪುಡಿ ಮಾಡಿರೋಂಥದ್ದೇ ತೊಗೊಂಡಿದ್ದೀನಿ. ಈ ಪೌಡ್ರ್ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ತಿಂಗಳಾನುಗಟ್ಲೆ ಕೂಡ ಇಟ್ಕೊಂಡು ನೀವು ಹಚ್ತಾ ಇರ್ಬೋದು. ಈ ರೀತಿ ಮಾಡ್ಕೊಂಡು ಒಂದು ಸರ್ತಿ ಇಟ್ಕೊಂಡ್ಬಿಟ್ರೆ ನಿಮಗೆ ತಿಂಗಳಾನುಗಟ್ಲೆ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಪೌಡ್ರ್ ರೆಡಿ ಮಾಡ್ಕೋಬೋದು. ನಾನು ಇದರಲ್ಲಿ ನೆಲ್ಲಿಕಾಯಿ ಪುಡಿ ಹಾಕಿದ್ದೀನಿ, ಕಲೋಂಜಿ ಹಾಕಿದ್ದೀನಿ. ಹಾಗೆ ನಾನು ಇದಕ್ಕೆ ಮತ್ತು ನಿಮ್ಗೆ ನೋಡಿ ಕರಿ ಎಳ್ಳು ಕೂಡ ಹಾಕಿರೋದು. ಹಾಗೆ ನೆಲ್ಲಿಕಾಯಿ ಪುಡಿ ಹಾಕಿರ್ತೀವಲ್ವ, ಅದರಿಂದ ನಮ್ಮ ತಲೆ ಕೂದಲು ಕೂಡ ಚೆನ್ನಾಗಿ ಶೈನಿಯಾಗಿ ಕೂದಲು ಕೂಡ ಗ್ರೋತ್ ಆಗುವಂಥ ಶಕ್ತಿ ಕೂಡ ಸಿಗ್ತಾ ಇರುತ್ತೆ. ಹಾಗೆ ನೋಡಿ ಅದರಲ್ಲಿ ದಾಸವಾಳ ಹೂವಿನ ಪುಡಿ ಕೂಡ ಹಾಕಿರೋದು, ಅದು ಕೂಡ ಒಳ್ಳೆಯದು. ಇವಾಗ ನೋಡಿ ಎಲ್ಲ ಕೂಡ ಹಾಗೇ ಹುರಿತಾ ಇದ್ದರೆ ಕಲರ್ ನೋಡಿ ಕಡೆಯಲ್ಲಿ ಎಷ್ಟು ಕಪ್ಪು ಆಗ್ತಾ ಬರೋದು ನೋಡಿ, ಕಡೆ ಕೂಡ ಕಪ್ಪು ಆಗ್ತಾ ಇರೋದು. ಹಾಗೆ ನಮ್ಮ ಪುಡಿ ಕೂಡ ಕಪ್ಪು ಆಗ್ತಾ ಬರುತ್ತೆ. ಪೂರ್ತಿ ಕಪ್ಪು ಆಗೋವರೆಗೂ ಹಾಗೇ ಕೈ ಬಿಡದೆ ಸ್ವಲ್ಪ ಹೊತ್ತು ಆಡಿಸ್ತಾ ಇರಬೇಕು. ಯಾಕಂದರೆ ಒಂದೇ ಸೈಡಲ್ಲಿ ಕೂತ್ಕೊಂಡ್ಬಿಟ್ರೆ ಒಂದೇ ಸೈಡ್ ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಕೈ ಬಿಡದೆ ಈ ರೀತಿ ಸ್ವಲ್ಪ ಈ ರೀತಿ ಆಡಿಸ್ತಾನೇ ಇರಬೇಕು. ನೋಡಿ ಪೂರ್ತಿ ಕಪ್ಪಗಾಗಿ ಈ ರೀತಿ ಹೊಗೆ ಬರ್ತಾ ಬರುತ್ತೆ ನೋಡಿ, ಆವಾಗ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಆಡಿಸ್ತಾನೆ ಇರಿ. ಇವಾಗ ಈ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಇಷ್ಟ ಆದರೆ ನಮಗೆ ಸಾಕಾಯಿತು. ಇವಾಗ ನಾನು ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಇದು ಸ್ಟವ್ ಆಫ್ ಮಾಡಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಿಮಗೆ ಕೂಡ ತೋರಿಸ್ತೀನಿ ಯಾವ ರೀತಿ ಇದು ಕಪ್ಪಗಾಗಿರೋದು ಎಷ್ಟು ನ್ಯಾಚುರಲಾಗಿ ನಮ್ಮ ತಲೆಗೆ ಒಳ್ಳೆಯದಂತ ನೀವು ಕೂಡ ನೋಡ್ಬೋದು.
ಇದನ್ನು ಎಷ್ಟೆಲ್ಲ ಯಾವ ರೀತಿ ಎಲ್ಲ ಬಳಸ್ಬೋದು ಅಂತ ಅದು ಕೂಡ ಹೇಳ್ತೀನಿ ನಿಮಗೆ. ಇವಾಗ ಇದು ಪುಡಿ ತಣ್ಣಗಾಗಿರೋದು ನೋಡಿ. 1-2 ಸೆಕೆಂಡ್ ತಗೊಳುತ್ತೆ, ಜಾಸ್ತಿ ಏನಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಾವು ಬೌಲಲ್ಲಿ ತೆಗಿಬೋದು. ಇವಾಗ ನೋಡಿ ಸ್ಪೂನಿಂದ ತೆಗಿತಾ ಇದ್ದೀನಿ. ಎಷ್ಟು ಕಪ್ಪಗಾಗಿರೋದಲ್ವ ಸ್ನೇಹಿತರೆ. ನೋಡಿ ಪೂರ್ತಿ ನ್ಯಾಚುರಲ್ ಆಗಿ ನಮ್ಮ ಹೇರ್ ಕಲರಿಗೆ ತುಂಬಾ ಒಳ್ಳೆಯದಾದ ಈ ಕಪ್ಪು ಕಲರ್ ನೋಡಿ. ಕೈಯಿಂದ ಈ ರೀತಿ ಸ್ವಲ್ಪ ರಬ್ ಮಾಡಿದ್ರೆ ನಮ್ಮ ಕೈಗೆ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ನೋಡಿ. ಇದರಲ್ಲಿ ನಾವು ಏನು ಸ್ವಲ್ಪ ಕೂಡ ಎಣ್ಣಿನ ಅಂಶ ಏನು ಕೂಡ ಹಾಕಿದ್ದೀವಿ ಅಲ್ವಾ, ಅದರಿಂದ ಕೂಡ ನಮಗೆ ಈ ರೀತಿ ನ್ಯಾಚುರಲ್ ಆಗಿ ಕಲರ್ ಸಿಗುತ್ತೆ. ಯಾಕಂದರೆ ಎಳ್ಳು ಹಾಕಿರ್ತೀವಲ್ಲ, ಕರಿ ಎಳ್ಳು, ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಅದು ಕೂಡ ಚೆನ್ನಾಗಿ ಈ ರೀತಿ ಕಲರ್ ಬಿಟ್ಕೊಳ್ಳುತ್ತೆ. ಹಾಗಾದರೆ ನೋಡಿ ನ್ಯಾಚುರಲ್ ಆಗಿರುವಂಥ ಪೌಡ್ರ್ ರೆಡಿ ಆಗಿರೋದು. ಈ ಪೌಡ್ರ್ ನೀವು ಎಷ್ಟೇ ದಿನದವರೆಗೂ ಕೂಡ ಇಟ್ಕೊಂಡ್ರೂ ಏನೂ ಕೂಡ ಆಗೋದಿಲ್ಲ. ಹಾಗೆ ನಾವು ಏನು ಮಾಡಬೇಕಂದ್ರೆ, ಈ ಪೌಡ್ರ್ ಇರುತ್ತಲ್ವ ಸ್ನೇಹಿತರೆ, ನೀವೇನು ಮಾಡಬೇಕಂದ್ರೆ ರಾತ್ರಿ ನಿಪ್ಪೂರ್ ಮೆಹಂದಿ ಅಲ್ಲಿ ಮತ್ತು ಹೀನಾ ಮೆಹಂದಿ ಆದರೆ ಕೂಡ ಅದು ಏನು ಮಾಡಬೇಕಂದ್ರೆ, ಕಬ್ಬಣದ ಕಡೆಯಲ್ಲಿ ಮೆಹಂದಿ ಕಲಿಸ್ತೀವಿ. ಆ ಮೆಹಂದಿ ಕಲಿಸಿದಾಗ ಈ ಪೌಡ್ರ್ ಒಂದು 3 ಸ್ಪೂನಷ್ಟು ಹಾಕಿ ಮೆಹಂದಿ ಕಲಿಸ್ಕೊಂಡು ನೀವು ರಾತ್ರಿ ಇಡೀ ಬಿಟ್ಬಿಟ್ಟು ಬೆಳಗ್ಗೆ ಹಚ್ಕೊಂಡ್ಬಿಟ್ರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಕಪ್ಪು ಕಲರ್ ಆಗುತ್ತೆ ನೋಡಿ. ಆ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಅದಕ್ಕೋಸ್ಕರ ಇದು ಪುಡಿಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಇವಾಗ ನೋಡಿ ನಿಮಗೆ ಯಾವ ರೀತಿ ಮತ್ತೊಂದು ನೋಡಿ, ಈ ಥರ ಕೂಡ ನಾವು ಹಚ್ತಾ ಬಂದರೆ ನಮ್ಮ ಕೂದಲಿಗೆ ಯಾವ ರೀತಿ ಒಳ್ಳೆಯದಂದರೆ, ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗೆ ನಮ್ಮ ಕೂದಲು ಜಾಸ್ತಿ ಬಿಳಿ ಕೂದಲಿದೆ ಅಂದರೆ ನಾವು ಇದು ಈ ರೀತಿ ಹಚ್ತಾ ಬರ್ಬೋದು. ನಮ್ಗೆ ಯಾವಾಗ ಬೇಕು ಆವಾಗ ನೀವು ಹಚ್ತಾ ಇರ್ಬೋದು. ಇವಾಗ ನಾನು 1 ಸ್ಪೂನಷ್ಟು ಪೌಡ್ರ್ ತೊಗೊಂಡಿದ್ದೀನಿ. ಈ ಪೌಡ್ರಲ್ಲಿ ನಾನು ಏನು ಹಾಕ್ತೀನಂದರೆ, ನ್ಯಾಚುರಲಾಗಿ ನಮ್ಮ ತಲೆಗೆ ಚೆನ್ನಾಗಿ ಕೂದಲಿಗೆ ಗ್ರೋತ್ ಆಗೋದಕ್ಕೆ ಯಾವ ರೀತಿ ಒಳ್ಳೆಯದಂತ ತೋರಿಸ್ತೀನಿ. ಈ ಪೌಡ್ರಿಗೆ ನನ್ನ ಸ್ನೇಹಿತರೆ, ಈ ಪೌಡ್ರಿಗೆ ಏನು ಸೇರಿಸ್ಕೊಳ್ತೀನಿ ನೋಡಿ. 1 ಸ್ಪೂನಷ್ಟು ಪೌಡ್ರ್ ತೊಗೊಂಡಿದ್ದೀನಿ. ಈ ಪೌಡ್ರಿಗೆ ನಾನು ಇವಾಗ ಸಾಸಿವೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆಯಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮ ಕೂದಲಿಗೆ ನೋಡಿ ಬುಡದಿಂದ ಒಂಥರ ಸ್ಟ್ರಾಂಗ್ ಸಿಗುತ್ತೆ ನೋಡಿ. ಬುಡಕ್ಕೆ ಸ್ಟ್ರಾಂಗ್ ಸಿಕ್ಕರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬುಡದಿಂದ ನಮ್ಮ ಕೂದಲಿಗೆ ಈ ರೀತಿ ಹಚ್ತಾ ಬಂದರೆ ಬುಡದಿಂದ ನಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ. ಇವಾಗ ನೋಡಿ ಇದರಲ್ಲಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇದು ಎಲ್ಲ ಕೂಡ ಕಲಿಸ್ಕೊಂಡಿದ್ದೀನಿ. ಒಂದು 15ರಿಂದ 20 ನಿಮಿಷ ಬಿಡ್ತೀನಿ. ಆಮೇಲೆ ನಾವೇನು ಮಾಡ್ತೀವಿ, ತಲೆಗೆ ಹಚ್ಕೋಬೋದು. ಇವಾಗ ತಲೆಗೆ ಹಚ್ಕೊಂಡ್ಮೇಲೆ ಶಾಂಪೂ ಹಚ್ಬೇಕಾ, ಹಾಗೆ ವಾಶ್ ಮಾಡ್ಕೋಬೇಕಾ ಅಂತ ಕೇಳ್ತೀರಾ. ನೀವು ನಾರ್ಮಲಿ ವಾಶ್ ಮಾಡ್ಕೋಬೇಕು. ಯಾವುದೇ ಕಲರ್ ಹಚ್ಚಿದ್ರೂ ಕೂಡ ಶಾಂಪೂ ಹಾಕಬಾರ್ದು. ಮರುದಿವಸ 1 ದಿವಸ 2 ದಿವಸ ಬಿಟ್ಕೊಂಡು ನೀವು ಶಾಂಪೂ ಹಾಕ್ಬೋದು. ಇವಾಗ ನೀವು ತಲೆಗೆ ಹಚ್ಚಿದಾಗ ನನ್ನ ತಲೆಗೆ ಕೂತ್ಕೊಂಡಿಲ್ಲ, ಬ್ಲ್ಯಾಕ್ ಆಗಿಲ್ಲ ಅಂತ ಅಂತೀರಾ. ಇದು ನ್ಯಾಚುರಲ್ ಆಗಿರುವಂಥ ಕಲರ್ ಸ್ನೇಹಿತರೆ. ನೀವು ಈ ರೀತಿ ಟ್ರೈ ಮಾಡ್ತಾ ಇರ್ಬೋದು. ಟ್ರೈ ಮಾಡ್ತಾ ಇದ್ದಾಗ ನಿಮ್ಮ ಕಲರ್ ಚೆನ್ನಾಗಿ ಕಲರ್ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಲರ್ ಆಗುತ್ತೆ. ನೀವು ಎಣ್ಣೆ ಕೂಡ ಬಳಸ್ತಿರಲ್ಲ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ಬಳಸಿ ಯಾವುದೇ ಎಣ್ಣೆ ಬಳಸಿದ್ರು ನಮ್ಮ ಕೂದಲು ಉದ್ದ ಆಗಲಿ ಅಂತ ಬೆಳೆಸ್ತಾ ಇರ್ತೀರಾ. ಒಂದೇ ದಿನದಲ್ಲಿ ಉದ್ದ ಆಗುತ್ತೆ ಸ್ನೇಹಿತರೆ. ಅದು ಕೂಡ ಆಗಲ್ಲಲ್ವ. ನಾವು ಹಾಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಕೂದಲು ಕೂಡ ಉದ್ದ ಆಗುತ್ತೆ. ಇದು ಕೂಡ ನ್ಯಾಚುರಲಾಗಿ ನೀವು ಹಚ್ತಾ ಬಂದರೆ ನಿಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ. ಹಾಗಿದ್ರೆ ಇವತ್ತಿನ ನ್ಯಾಚುರಲ್ ಕಲರ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಇಲ್ಲದೆ ಸ್ಕಿಪ್ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ. ಧನ್ಯವಾದ.